ಸಿನಿಮಾ ನೋಡಿದ್ರಿ, ಹೇಗೆ ಅನಿಸಿದೆ? ತುಂಬ ಖುಷಿ ಆಗ್ತದೆ. ಜನರದ್ದು ಆ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಥಿಯೇಟ್ರ್ ಒಳಗೆ, ಅವರು ಶೀಲೆ ಚಪ್ಪಾಳೆ ಎಂಜಾಯ್ ಮಾಡುವಂಥ ರೀತಿ ಎಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಬಹುಶಃ ಒಂದು ಸಿನಿಮಾ ಮಾಡಿದಾಗ ಒಬ್ಬ ನಟನಿಗಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಇಂಥದ್ದೊಂದು ಸಿನಿಮಾ, ಇಂಥದ್ದೊಂದು ಪ್ರೋತ್ಸಾಹ ಬೆಂಬಲ ಬೇಕು. ಸೊ ಅದು ಈ ಸಿನಿಮಾದಲ್ಲಿ ಸಿಕ್ಕಿದೆ, ಅದು ನೋಡ್ತಾ ತುಂಬ ಖುಷಿ ಆಗ್ತದೆ. ಸರ್, ತುಂಬ ದಿನಗಳ ನಂತರ ಕನ್ನಡ ಜನ ನಕ್ಕೊಂಡು ಥಿಯೇಟ್ರಿಂದ ಹೊರಗಡೆ ಬರ್ತಿರೋದು. ಸೊ ನಿಮ್ಮ ಪ್ರಯತ್ನದಿಂದ ಅದಾಗ್ತಿದೆ ಅನ್ನೋದು ಎಷ್ಟು ಖುಷಿ ಇದೆ? ಅಂದರೆ ನಮ್ಮ ಡೈರೆಕ್ಟರ್ JP ಅವ್ರಿಗೊಂದು ಆಸೆ ಇತ್ತು, ಕಂಪ್ಲೀಟ್ ಆಗಿ ಒಂದು ಮನೋರಂಜನೆ ಸಿನಿಮಾ ಮಾಡಬೇಕು, ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಬೇಕು. ಅವ್ರ ಉದ್ದೇಶವೇ ಅದೇ ಆಗಿತ್ತು. ಸೊ ಅದು ಆ ಥಿಯೇಟರ್ ನೋಡಿದಾಗ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಇಡೀ ತಂಡ ಖುಷಿ ಪಡ್ತಾ ಇದೆ, ನಾವು ಖುಷಿ ಪಡ್ತಾ ಇದ್ದೀವಿ. ಸರ್, ಕಾಂತಾರ ನಂತರ ಪ್ರತಿಯೊಬ್ಬ ಆ್ಯಕ್ಟರ್ಸು ಒಂದು ಇಂಪಾರ್ಟೆಂಟ್ ಮೂವಿ ಆಗಿದೆ. ಸೊ ಹೇಗೆ ಇವೆಲ್ಲ ಎಷ್ಟು ಖುಷಿ ಕೊಡ್ತಿದೆ? ತುಂಬ ಖುಷಿ, ತಂಡ ಫುಲ್ ಖುಷಿಯಾಗಿದೆ. ದೇವರ ಆಶೀರ್ವಾದ, ಜನರ ಆಶೀರ್ವಾದ ಸಿಕ್ಕಿದೆ, ಇದಕ್ಕೆ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಕ್ಯಾರೆಕ್ಟರ್ನ ತುಂಬ ಹಚ್ಕೊತಿದ್ದಾರೆ ಜನ. ಸೊ ನಿಮಗೆ ಹೇಗೆ ತೊಗೊಂಡಿಲ್ಲ? ತುಂಬ ಖುಷಿ ಇದೆ ಸರ್. ಅದು ಹೇಳಿದಲ್ಲ, ಸ್ಪೀಚ್ಲೆಸ್. ಸಿನಿಮಾ ಬಗ್ಗೆ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಅಂದರೆ ಇಂಥ ಕ್ಯಾರೆಕ್ಟರ್ ಮಾಡೋಕ್ಕೆ ಒಬ್ಬ ಕಲಾವಿದನ ಅದು ಹೀಗೆ ಅವನು ಅಂದರೆ ತುಂಬ ಪುಣ್ಯ ಮಾಡಿರ್ಬೇಕು. ಯಾಕಂತ ಹೇಳಿದ್ರೆ ಲೈಫ್ ಟೈಮ್ ಅಪರ್ಚುನಿಟಿ ಅದು ನನಗೆ ಸಿಕ್ಕಿದೆ ಮೋಸ್ಟ್ಲಿ. ಅದನ್ನು ನಾನು ಪೋರ್ಟ್ರೇ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಹೇಳೋದಂಗೆ. ಸೊ ತುಂಬ ಖುಷಿ ಇದೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್.